ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಬರ್ತಕ್ಕಂಥ ಗಾದೆ ಮಾತುಗಳ ವಿಡಿಯೋ ಆಲ್ರೆಡಿ ನಾವು ತುಂಬಾ ನಿಮ್ಮ SSLC ಕನ್ನಡ ಪರೀಕ್ಷೆಗಾಗಿರೋ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡೋದ್ರಿಂದ ಸಹಿತನೂ ಕೂಡ ನಿಮಗೆ ಒಳ್ಳೆಯ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ 8 ಗಾದೆ ಮಾತಿದೆ. 8 ಗಾದೆ ಮಾತಲ್ಲಿ ಒಂದಂತೂ ಬರೋದು ಫಿಕ್ಸ್ ಆಗಿ ಗ್ಯಾರಂಟಿ. ಸೊ ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ಆ್ಯಸ್ ಇಟ್ ಈಸ್ ಆಗಿ ಮೇನ್ ಈ ಥರವನ್ನು ಇಷ್ಟು 4 ಸಾಲನ್ನು ನೀವು ಬರೀಲೇಬೇಕು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಅದರಲ್ಲಿ ಈ ಗಾದೆ ಮಾತು ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ. ಇದು ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆ ತಿಳಿಸ್ತದೆ ಅಂತ ಬರೆದ್ರೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಇನ್ನು ಇಲ್ಲಿ ಮೌಲ್ಯಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಮೌಲ್ಯ ಇದೆ ಅಂತಂದರೆ, ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ದಿನಗಳಲ್ಲಿ ಎಚ್ಚರಿಕೆಯ ಗಂಟೆಯಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ, ಮೊಸರು ಪ್ರತಿಫಲವನ್ನು ಬಿಂಬಿಸ್ತದೆ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ. ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಅಯ್ಯೋ, ಕೈ ಕೆಸರಾಗೋದಿಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆ ಆಗೋದಿಲ್ಲ. ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬೋದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು. ಕೈ ತುಂಬ ಸಂಪಾದನೆಯಾಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗ್ತದೆ. ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಹೋದರೆ ಬದುಕು ಹೊರಟಲು ಅಂತ ದೇಹ ಶಿಥಿಲಗೊಳ್ಳುತ್ತದೆ. ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು. ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. ನೆಕ್ಸ್ಟ್ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಗಾದೆ ಮನಸ್ಸಿದ್ದರೆ ಮಾರ್ಗ. ಓಕೆ, ಸೊ ಈ ಗಾದೆ ಮಾತು ಏನು ಹೇಳ್ತದಪ್ಪ ಅಂದ್ರೆ, ಮಾನವನ ಅಂತರಾಳದಲ್ಲಿರುವ ಅಪಾರವಾದ ಶಕ್ತಿಯನ್ನು ಕೇಂದ್ರೀಕರಿಸಿ ಗುರಿಯನ್ನು ಮುಟ್ಟುವ ಗುಟ್ಟು ಅಡಗಿದೆ ಎಂಬುದು ಮನಸ್ಸಿದ್ದರೆ ಮಾರ್ಗ. ಈ ಒಂದು ಗಾದೆ ಮಾತು ನಮಗೆ ಹೇಳ್ತದೆ. ಏನು ವಿವರಣೆ ಅದಪ್ಪ ಅಂದ್ರೆ, ಮಾನವನ ಚೈತನ್ಯಕ್ಕೆ ಬುದ್ಧಿಶಕ್ತಿಗೆ ಮಿತಿ ಇಲ್ಲ. ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು. ಆಸಕ್ತಿ ಮೂಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಮಾಡೋ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿಯೇ ಆ ಕೆಲಸ ಯಶಸ್ವಿ ಆಗ್ತದೆ. ವಿದ್ಯಾರ್ಥಿಯಾದವನು ಯಶಸ್ಸು ಪಡೆಯಬೇಕು ಎಂಬ ಮನಸ್ಸಿನಿಂದ ಕಾರ್ಯಪ್ರವರ್ತನ ಆದರೆ ಅವನ ಗುರಿ ತಲುಪುವ ಮಾರ್ಗ ಕಾಣೋದು. ಒಂದು ಚಿತ್ರಗೀತೆಯ ಸಾಲು ಹೀಗಿದೆ: ಆಗದು ಎಂದು ಕೈಕಟ್ಟಿ ಕುಳಿದರೂ ಸಾಗದು ಕೆಲಸವು ಮುಂದೆ. ನನ್ನ ಕೈಯಲ್ಲಿ ಆಗೋದಿಲ್ಲ ಎಂದು ಯೋಚನೆಯನ್ನು ಮಾಡೋದ್ರಿಂದ ಕೆಲಸ ಸಾಧ್ಯವಾಗೋದಿಲ್ಲ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಎಂಬ ಆಂಗ್ಲ ಗಾಂಧೀಯತೆ ನಮ್ಮಲ್ಲಿ ಯಾವುದನ್ನೇ ಆಗಲಿ ಮಾಡಬೇಕು ಎನ್ನುವ ಉತ್ಕಟ ಆಕಾಂಕ್ಷೆ ಹುಟ್ಟಿಬಿಟ್ಟರೆ ಮಿಕ್ಕ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಮಾಡಿಯೇ ತೀರುತ್ತೇನೆ ಮನಸ್ಸು ಎಂಥ ಕೆಲಸವನ್ನಾದರೂ ಸಾಧ್ಯಗೊಳಿಸುತ್ತದೆ ಎಂಬುದು ಈ ಗಾದೆ ಮಾತಿನ ಸಾರಾಂಶವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಗಾದೆ ಮಾತು ವೆರಿ ಮೋಸ್ಟ್ ಇಂಪಾರ್ಟೆಂಟ್: ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಓಕೆನಾ? ಇಲ್ಲಿ ಏನು ಹೇಳೋದಪ್ಪ ಅಂದರೆ, ಈ ಗಾದೆ ಮಾತು ಸತ್ಯ ಸದಾ ಜೀವಂತವಾದದ್ದು. ಓಕೆ, ಸತ್ಯ ಸದಾ ಜೀವಂತವಾದದ್ದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎಂಬುದು ಈ ಗಾದೆ ಮಾತಿನ ಒಂದು ಅರ್ಥ ಆಗಿದೆ. ಏನು ಹೇಳಿದ್ದಾರೆ ಅಂದರೆ, ಈ ಸತ್ಯ ಶಾಶ್ವತವಾದದ್ದು. ಆ ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸತ್ಯಮೇವ ಜಯತೆ ಎಂಬ ಬರಹ ಕಲ್ಪಾಂತರ ಸ್ಥಾಯಿಯಾಗಿ ರಾರಾಜಿಸ್ತಾ ಇದೆ. ಸತ್ಯ ಜಯ, ಸತ್ಯವಂತರಿಗೆ ಎದ್ದಿದ್ದರೂ ಜಯ ಇದ್ದೇ ಇದೆ ಎಂದು ಎಲ್ಲ ಧರ್ಮಗಳಿಂದ ತಿಳಿದು ಬಂದಿದೆ. ಸತ್ಯ ಹರಿಶ್ಚಂದ್ರ ಜೀವನವೆಲ್ಲ ಸತ್ಯಕ್ಕಾಗಿ ಹೋರಾಡಿ ಶಾಶ್ವತವಾದ ಕೀರ್ತಿಯನ್ನು ಪಡೆದುಕೊಂಡು ಹೋದ. ಸೊ ಗಾಂಧೀಜಿ, ಸ್ವಾಮಿ ವಿವೇಕಾನಂದ ಮೊದಲಾದ ಮಹಾತ್ಮರು ಸಹಿತ ಸತ್ಯ ಜೀವನವನ್ನೇ ನಡೆಸಿದರು, ಸತ್ಯವನ್ನೇ ನುಡಿದರು. ಪ್ರಿಯವಾದುದನ್ನೇ ಹೇಳಿರಿ ಎಂಬ ನೀತಿ ವಾಕ್ಯ ಸತ್ಯ ನಿತ್ಯವೆಂಬುದನ್ನು ಸಾರ್ತದ. ಸುಳ್ಳು ಕ್ಷಣಿಕ, ಅದು ಶಾಶ್ವತ ಸುಖ ನೀಡೋದಿಲ್ಲ. ಸುಳ್ಳಿನ ಒಡನಾಟ ಕೆಸರೊಳಗೆ ಮುಖ ತುಳಿದಂತೆ. ಸುಳ್ಳು ಹೇಳಿ ಆ ಸುಳ್ಳು ಬೇಲಾದಾಗ ಮನುಷ್ಯನು ತನ್ನ ಗೌರವ, ಅಂತಸ್ತು, ನಂಬಿಕೆ ಕಳೆದುಕೊಳ್ಳೋದರ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಾನೆ. ಸುಳ್ಳು ಒಂದು ಬಲೆ ಇದ್ದ ಹಾಗೆ, ಅದರಲ್ಲಿ ಸಿಕ್ಕಿ ಬಿದ್ದರೆ ಹೊರಬಹುದು ಕಷ್ಟ. ಆದ್ದರಿಂದ ಸುಳ್ಳಿನ ತೊಡಕಿನಲ್ಲಿ ಸಿಕ್ಕಿ ದಾಸರಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳೋ ಬದಲು ಸತ್ಯವೆಂಬ ಬೆಳಕಿನ ಹಾದಿಯಲ್ಲಿ ನಡೆದು ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕು. ಸತ್ಯವೇ ಬೆಳಕು, ಸುಳ್ಳೇ ಕತ್ತಲು, ಸತ್ಯಗೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುದು ಎಂದಿಗೂ ಮರೆಯಬಾರದು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಅಂಕಗಳನ್ನು ಗ್ಯಾರಂಟಿಯಾಗಿ 3ಕ್ಕೆ 3 ಸಿಗ್ತದೆ.
ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಸೊ ಈ ಗಾದೆ ಮಾತು ಏನು ಹೇಳ್ತದಪ್ಪ ಅಂದ್ರೆ, ಕನ್ನಡದ ಈ ಗಾದೆ ಜೀವನದಲ್ಲಿ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯಲು ಎರಡು ಮಾರ್ಗಗಳನ್ನು ಸೂಚಿಸ್ತದೆ. ಒಂದು ಅನುಭವ, ಇನ್ನೊಂದು ಪಠ್ಯದ ಜ್ಞಾನ. ಕಲಿಯಲು ಪುಸ್ತಕವೂ ಬೇಕು, ಅನುಭವಕ್ಕಾಗಿ ಪ್ರವಾಸವೂ ಬೇಕು ಎನ್ನುವಂತೆ ದೇಶ ಸುತ್ತು ಎಂದರೆ ಲೋಕವನ್ನು ನೋಡುತ್ತಾ ಹೊಸ ಜನರು, ಸಂಸ್ಕಾರ, ವಿಧಾನ, ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳೋದು. ಪ್ರಯಾಣ ವ್ಯಕ್ತಿಯ ಮನಸ್ಸನ್ನು ವಿಶಾಲಗೊಳಿಸಿ ಭಿನ್ನಮತಗಳನ್ನು, ಹೊಸ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕೊಡುತ್ತದೆ. ಅನುಭವದಿಂದ ಬರುವ ಜ್ಞಾನ ಹಲವು ವೇಳೆ ಪುಸ್ತಕಗಳಲ್ಲಿ ದೊರೆಯೋದಿಲ್ಲ. ಇದರ ಜೊತೆಗೆ ಕೋಶ ಓದು ಎಂದರೆ ಪುಸ್ತಕ, ಗ್ರಂಥ, ನಿಘಂಟು, ಶಾಸ್ತ್ರ, ಜ್ಞಾನಕೋಶಗಳ ಅಧ್ಯಯನ. ಇದು ಶಿಸ್ತಿನ ಜ್ಞಾನ, ತತ್ವ, ಸಂಶೋಧನೆ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಪುಸ್ತಕಗಳು ನಮ್ಮನ್ನು ಆಳವಾದ ವಿಚಾರಗಳಿಗೆ ಕೊರೆದೊಯ್ತವೆ, ದೃಢವಾದ ತತ್ವಗಳನ್ನು ಕಲಿಸ್ತವೆ. ಒಬ್ಬ ವ್ಯಕ್ತಿ ಯಶಸ್ವಿಯಾಗಲು ಅಥವಾ ಜ್ಞಾನಿಯಾಗಲು ಕೇವಲ ಪುಸ್ತಕ ಪಾಠ ಸಾಕಾಗೋದಿಲ್ಲ. ಅದೇ ರೀತಿ ಕೇವಲ ಅನುಭವವೂ ಸಾಕಾಗೋದಿಲ್ಲ. ಎರಡೂ ಪರಸ್ಪರ ಪೂರಕ. ಪ್ರಯಾಣವು ಜೀವನವನ್ನು ಬಣ್ಣಗೊಳಿಸಿದರೆ ಪುಸ್ತಕಗಳು ಮನಸ್ಸನ್ನು ಚಿಂತನೆಯಲ್ಲಿ ತೊಡಗಿಸ್ತವೆ. ಹೀಗಾಗಿ ಈ ಗಾದೆ ಜೀವನದಲ್ಲಿ ಸಮಗ್ರ ಜ್ಞಾನವನ್ನು ಪಡೆಯಲು ಪುಸ್ತಕ, ಓದು ಮತ್ತು ಪ್ರವಾಸ ಎರಡೂ ಮಾರ್ಗಗಳು. ಒಬ್ಬ ವ್ಯಕ್ತಿ ಪುಸ್ತಕಗಳ ಮೂಲಕ ತತ್ವ, ವಿಚಾರ, ಇತಿಹಾಸ, ವಿಜ್ಞಾನ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಅದೇ ಸಮಯದಲ್ಲಿ ದೇಶ ಸುತ್ತಿ ಜನರ ಜೀವನವನ್ನು ನೇರವಾಗಿ ಕಂಡಾಗ ಅನುಭವದ ಕಲಿಕೆ ಹೆಚ್ಚಾಗ್ತದೆ ಅನ್ನೋದು ಈ ಗಾದೆ ಮಾತು ಹೇಳ್ತದೆ. ನೆಕ್ಸ್ಟ್, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಇದೇನು ಹೇಳ್ತದಪ್ಪ ಅಂದ್ರೆ, ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದು ತುಂಬ ಕಠಿಣ, ಅದೇ ಕೆಲಸವನ್ನು ಹಾಳು ಮಾಡೋದು ಸುಲಭ ಅಂತಕ್ಕಂಥ ಈ ಗಾದೆ ಮಾತು ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತದೆ. ಇಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಅಂದರೆ ಹಲವಾರು ಮಡಕೆಗಳನ್ನು ಇದ್ದಾಗ, ಒಂದು ಮಡಕೆಗಳನ್ನು ಮಾಡ್ತಕ್ಕಂಥ ಒಬ್ಬ ಕುಂಬಾರ ಸಾಕಷ್ಟು ಶ್ರಮ ವಹಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಮಡಕೆಗಳನ್ನು ಮಾಡಿ ಅವುಗಳಿಗೆ ಒಂದು ಆಕಾರವನ್ನು ಕೊಡ್ತಾನೆ. ಬಟ್ ಅವೆಲ್ಲ ಮಡಕೆಗಳನ್ನು ಒಂದು ದೊನ್ನೆ ಪೆಟ್ಟಿನಿಂದ ಹಾಕಿದರೆ ಸಾಕು, ಆ ಎಲ್ಲ ಮಡಕೆಗಳು ಏನಾಗ್ತಾವಪ್ಪ ಅಂದ್ರೆ ಒಡೆದು ಹೋಗ್ತಾವೆ. ಹೀಗೆ ಒಂದು ಕಾರ್ಯ ಯಶಸ್ವಿಯಾಗಲು ಬಹಳ ಸಮಯ ಬೇಕೇ ಬೇಕು. ಅದಕ್ಕೆ ಪ್ರಾಚೀನ ಭಾರತೀಯರು ಕಠಿಣ ಶ್ರಮ ವಹಿಸಿ ಬಹಳ ಸಮಯ ನೀಡಿ ನಮ್ಮ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪವನ್ನು ಕೆಡವಿ ಹಾಕಿದರು. ಒಂದು ಕೊಡ ಹಾಲು ಕೆಡಲು ತೊಟ್ಟಿ ಹುಳಿ ಸಾಕಲ್ಲವೇ? ಆದ್ದರಿಂದ ಮಾನವ ತನ್ನ ಘನತೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕು ಎಂಬುದು ಈ ಗಾದೆ ಮಾತು ಹೇಳದ. ಇನ್ನು ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಇದೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ. ಇದೇನಾಗ್ತದಪ್ಪ ಅಂದ್ರೆ, ಈ ಗಾದೆ ಜ್ಞಾನಿಗೂ ಮತ್ತು ಅರ್ಧಂಬರ್ಧ ತಿಳಿದವನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಏನು ಮಾಡ್ತದಪ್ಪ ಅಂದ್ರೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತಕ್ಕಂಥ ಗಾದೆ ಹೇಳ್ತದೆ. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಯಾವತ್ತೂ ಜ್ಞಾನ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಅವನಲ್ಲಿ ಇರಬೇಕು. ಯಾವಾಗ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಅವನಲ್ಲಿ ಇರ್ತದಲ್ಲ, ಅವಾಗ ಆತ ಏನು ಮಾಡ್ತಾನಪ್ಪ ಅಂದ್ರೆ ಸರ್ವಶ್ರೇಷ್ಠ ಜ್ಞಾನಿ ಹಾಗೂ ಒಬ್ಬ ವ್ಯಕ್ತಿಯಾಗಿ ವರ್ತನೆಯನ್ನು ಮಾಡ್ತಾನೆ. ಅವನಲ್ಲಿ ಅಲ್ಪ ವಿದ್ಯೆ ಇದ್ದರೆ ಅಥವಾ ಅರ್ಧಂಬರ್ಧ ನಾಲೆಜ್ ಇದ್ದರೆ, ಜ್ಞಾನ ಇದ್ದರೆ, ಖಂಡಿತವಾಗಿ ಅದು ಏನಾಗ್ತದಪ್ಪ ಅಂದ್ರೆ ಕೇವಲ ಅವರು ಪ್ರಚಾರ ಪ್ರಿಯರಾಗ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆ ಆಮೇಲೆ ಅದಕ್ಕಿರ್ತಕ್ಕಂಥ ಜಯನೂ ಕೂಡ ಸಿಗೋದಿಲ್ಲ ಅನ್ನೋದು ಈ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತದೆ. ಸೊ ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಏನು ಮಾಡ್ತದಪ್ಪ ಅಂದ್ರೆ, ಈ ಗಾದೆ ಮತ್ತು ಕಾಯಕ ಮತ್ತು ವ್ಯಕ್ತಿತ್ವದ ಮಹತ್ವವನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ತಿಳಿಸಿಕೊಡ್ತದೆ. ಅಂದ್ರೆ ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಜೀವನದಲ್ಲಿ ನಾವೇನು ಮಾಡಬೇಕು, ವಿದ್ಯಾರ್ಥಿ ಜೀವನದಲ್ಲಿ ನಾವಿದ್ದೀವಿ ಅಂದರೆ ಕಷ್ಟಪಟ್ಟು ಓದಲೇಬೇಕು. ನಾವು ಕಷ್ಟಪಟ್ಟು ಓದಿದರೆ ಮಾತ್ರ ಖಂಡಿತವಾಗಿ ಒಳ್ಳೆಯ ಅಂಕಗಳು, ಒಳ್ಳೆಯ ರ್ಯಾಂಕ್ಗಳು ನಮಗೆ ಸಿಗ್ತವೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಇಲ್ಲ, ಪರಿಶ್ರಮ ಇಲ್ಲ ಅಂತಂದರೆ ನಾವು ಸುಮ್ಮನೆ ನಾವೇನು ಮಾಡ್ತೀವಪ್ಪ ಅಂದರೆ ಕನಸಿಗಾಗಿ ಅಂಕಗಳನ್ನು ಏನು ಮಾಡ್ತೀವಿ, ಕನಸನ್ನು ಹಗಲುಗನಸ ಭ್ರಮೆಗಳನ್ನು ಕಾಣ್ತೀವಿ. ಸೊ ಅದಕ್ಕಾಗಿ ಒಬ್ಬ ವ್ಯಕ್ತಿ ಯಾವಾಗ ಕಷ್ಟಪಡ್ತಾನೆ, ಪರಿಶ್ರಮವನ್ನು ಪಡ್ತಾನೆ, ಆವಾಗ ಖಂಡಿತವಾಗಿ ಜಯ ಸಿಗ್ತದೆ ಅನ್ನೋದು ಗಾದೆ ಮಾತದ. ಅದನ್ನು ಕೂಡ ನೋಡ್ಕೊಡ್ರಿ. ಲಾಸ್ಟ್ ಇತ್ತು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಸೊ ಇದು ಏನು ಮಾಡ್ತದಪ್ಪ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ನಾವು ಎಳೆ ವಯಸ್ಸಿನಲ್ಲಿ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದರೆ ಯಾವತ್ತೂ ಒಳ್ಳೆಯದನ್ನೇ ಕಲಿಸಬೇಕು. ಯಾವತ್ತೂ ಸಂಸ್ಕಾರ, ನೀತಿ, ಆದರ್ಶಗಳನ್ನು ನಾವು ಚಿಕ್ಕ ಮಕ್ಕಳಿಗೆ ಕಲಿಸ್ತೀವಲ್ಲ, ಆ ಮಗು ಮುಂದೆ ವ್ಯಕ್ತಿಯಾಗಿ ಬೆಳೆದ ನಂತರ ಅವೆಲ್ಲವುಗಳು ಅವ್ರ ತನಗೆ ಏನಾಗ್ತದಪ್ಪ ಅಂದ್ರೆ ನೀತಿ ಪಾಠಗಳು ಶಾಶ್ವತವಾಗಿ ಚಿರಸ್ಥಾಯಿದಲ್ಲಿ ಉಳಿತಾವ. ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರ ಬುದ್ಧಿಗಳನ್ನು ಇರದೇ ಇದ್ದರೆ ಆ ಹುಡುಗ ಮುಂದೊಂದು ದಿನ ಏನಾಗ್ಬೋದಪ್ಪ ಅಂದರೆ ಸಮಾಜ ದ್ರೋಹಿ, ಕುಟುಂಬ ದ್ರೋಹಿನೂ ಕೂಡ ಆಗ್ಬೋದು. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಯಾವ ಗುಣಗಳನ್ನು, ನೀತಿಗಳನ್ನು ಕಲಿಸಬೇಕು ಅದನ್ನು ಶ್ರಮಪಟ್ಟು ತಂದೆ ತಾಯಿಗಳು ಕಲಿಸಿದ್ದೆ ಆದರೆ ಮಕ್ಕಳಿಂದ ನಾವೇನು ಮಾಡ್ಬೋದು, ಶಾಶ್ವತವಾಗಿರ್ತಕ್ಕಂಥ ಒಳ್ಳೆಯತನವನ್ನು ನಿರೀಕ್ಷಿಸಬಹುದು ಅನ್ನೋದು ಗಾದೆ ಮಾತು ಹೇಳ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.